ಕೆಲವರಿಗೆ ಬದುಕು ಎಂಜಾಯ್ಮೆಂಟ್ ಆದರೆ ಇನ್ನು ಕೆಲವರಿಗೆ 3 ಹೊತ್ತಿನ ತುತ್ತಿಗಾಗಿ ಹೋರಾಟ. ಐಷಾರಾಮಿ ಬದುಕು ಬಿಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಸಲುವಾಗಿ ಜನರು ಮಾಡುವ ಕೆಲವು ಕೆಲಸಗಳನ್ನು ಕಂಡಾಗ ಕರುಳು ಚುರ್ರೆನ್ನುತ್ತದೆ. ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬರು ತನ್ನ ಹೆಂಡತಿ ಹಾಗೂ 3 ಮಕ್ಕಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲರನ್ನ ರಂಜಿಸುತ್ತಿದ್ದಾರೆ. ಈ ವಿಡಿಯೋ ನೋಡಿದ ನೆಟ್ಟಿಗರು ಕರುಳು ಚುರ್ರೆಂದಿದ್ದು ತರಹವೇರಿ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಬದುಕು ಎಂದರೇನೆ ಹಾಗೆ, ಕೆಲವರಿಗೆ ನಿತ್ಯ ನಿರಂತರ ಹೋರಾಟ. ಹೌದು, ಮಧ್ಯಮ ವರ್ಗ ಅಥವಾ ಬಡವರ್ಗದ ಜನರು ನಿತ್ಯವೂ ದುಡಿದ್ರೆ ಮಾತ್ರ ಹೊಟ್ಟೆ ತುಂಬಲು ಸಾಧ್ಯ. ಕೆಲವರು ಕೂಲಿ ಮಾಡಿ ಜೀವನ ಸಾಗಿಸ್ತಾರೆ, ಇನ್ನು ಕೆಲವರಿಗೆ ಕೂತು ತಿಂದರೂ ಕರಗದ ಸಂಪತ್ತು ಇರುತ್ತದೆ. ಆದರೆ ರಸ್ತೆ ಬದಿಯಲ್ಲಿ ಸಣ್ಣದೊಂದು ಗುಡಿಸಲು ಕಟ್ಟಿ ಬದುಕುವ ಜನರನ್ನು ನೋಡಿದಾಗ ಇವರಿಗಿಂತ ನಮ್ಮ ಬದುಕೇ ಮೇಲು ಎಂದೇ ಅನಿಸುತ್ತದೆ. ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬರು ತನ್ನ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ಸೇರಿಕೊಂಡು ಒಂದೊತ್ತಿನ ಊಟಕ್ಕಾಗಿ ಹೋರಾಡ್ತಿರೋದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಹೊಸ ಪೀಳಿಗೆಯ ಮುಕ್ತ ಚಿಂತಕರು ಎಂಬಂತಹ ಹೆಸರಿನ ಖಾತೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬರು ತನ್ನ ಹೆಂಡತಿ ಹಾಗೂ 3 ಮಕ್ಕಳನ್ನು ಹೆಗಲ ಮೇಲೆ ನಿಲ್ಲಿಸಿಕೊಂಡು ಬ್ಯಾಲೆನ್ಸ್ ಮಾಡುತ್ತಾ ನಡೆದುಕೊಂಡು ಹೋಗ್ತಿರೋದನ್ನು ನಾವು ನೋಡಬಹುದು. ಅಲ್ಲೇ ಇರುವ ಜನರು ಈ ವ್ಯಕ್ತಿಯ ಅಪಾಯಕಾರಿ ಸಾಹಸವನ್ನು ನೋಡ್ತಿದ್ದಾರೆ. ಒಟ್ಟಿನಲ್ಲಿ ಬದುಕು ಸಾಗಿಸಲು ಎಷ್ಟೇ ಕಷ್ಟ ಆದರೂ ದುಡಿಬೇಕಾದಂತಹ ಪರಿಸ್ಥಿತಿ ಕೆಲವರನ್ನು ಮಾಡಿಬಿಟ್ಟಿರುತ್ತೆ. ಕೆಲವರಿಗೆ ಬದುಕು ಅಂದರೆ ಎಂಜಾಯ್ಮೆಂಟ್ ಆಗಿಬಿಟ್ಟಿರುತ್ತೆ. ಇನ್ನು ಕೆಲವರಿಗೆ 3 ಹೊತ್ತಿನ ಊಟಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮಾಡ್ತಿರ್ತಾರೆ. ಐಷಾರಾಮಿ ಬದುಕನ್ನು ಬದುಕ್ತಾರೆ. ಹೊಟ್ಟೆ ತುಂಬಿಸ್ಕೊಳ್ಳಲು ಕೆಲವರು ಸಾಕಷ್ಟು ಸವಾಲುಗಳನ್ನು ಮಾಡ್ತಾರೆ, ಅಂದರೆ ಹೋರಾಟಗಳನ್ನು ಮಾಡ್ತಾರೆ. ಈ ಸರ್ಕಸ್ ಮಾಡುವಂಥದ್ದು, ಈ ರೀತಿ ಒಂದಷ್ಟು ಬೀದಿ ಬದಿಯಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಾಗಿಸುವಂತಹ ಎಷ್ಟೋ ಜನ ವ್ಯಕ್ತಿಗಳನ್ನು ನಾವು ನೋಡಿರ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋದಲ್ಲೂ ಕೂಡ ಒಬ್ಬ ವ್ಯಕ್ತಿ ತನ್ನ 3 ಜನ ಮಕ್ಕಳು ಜೊತೆಗೆ ತನ್ನ ಪತ್ನಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ರಂಜಿಸ್ತಾ ಇರುವಂಥದ್ದು, ಅಲ್ಲಿರುವಂತಹ ಜನರನ್ನು ರಂಜಿಸ್ತಾ ತನ್ನ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಈ ವಿಡಿಯೋ ನೋಡಿದಂತಹ ನೆಟ್ಟಿಗರ ಕರಳು ಚುರ್ರೆಂದಿದೆ. ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ.